ಈ ಕಥೆಯ ಹೆಸರು ಆಲದ ಮರದ ಶಾಪ. ಕಾವೇರಿ ನದಿಯ ಹತ್ತಿರ ಇರುವ ಕಾಳಿನಹಳ್ಳಿ ಅನ್ನೋ ಊರು. ಆ ಊರು ನೋಡೋದಕ್ಕೆ ತುಂಬಾ ಶಾಂತವಾಗಿತ್ತು. ಹಸಿರು ಹೊಲಗಳು, ತಂಪಾದ ಗಾಳಿ, ಸರಳ ಜನ. ಆದ್ರೆ ಆ ಊರಿನೊಳಗಡೆ ಒಂದು ರಹಸ್ಯ ಇತ್ತು. ಊರಿನ ಅಂಚಿನಲ್ಲಿ ಕಾಡಿನ ಹತ್ತಿರ ಒಂದು ಹಳೆಯ ಆಲದ ಮರ ಇತ್ತು. ಆ ಮರ ತುಂಬಾ ದೊಡ್ಡದಾಗಿತ್ತು. ಅದರ ಬೇರುಗಳು ನೆಲದ ಮೇಲೆ ಹಾವುಗಳಂತೆ ಹಬ್ಬಿಕೊಂಡಿದ್ದವು. ಕತ್ತಲಲ್ಲಿ ನೋಡಿದ್ರೆ ಜೀವಂತವಾಗಿರುವ ಹಾಗೆ ಕಾಣಿಸುತ್ತಿತ್ತು. ಹಗಲು ಸಮಯದಲ್ಲಿ ಯಾರೂ ಅದನ್ನು ಗಮನಿಸುತ್ತಿರಲಿಲ್ಲ. ಆದರೆ ಸಂಜೆ ಆದ್ಮೇಲೆ ಆ ಮರದ ಹತ್ತಿರ ಹೋಗೋದಕ್ಕೆ ಯಾರಿಗೂ ಧೈರ್ಯ ಬರ್ತಾ ಇರಲಿಲ್ಲ. ಹಳೆಯವರು ಹೇಳ್ತಾ ಇದ್ರು, ಆ ಮರದ ಕೆಳಗಡೆ ಒಂದು ಹೆಂಗಸು ಸತ್ತಿದ್ದಳು. ಅವಳ ಆತ್ಮ ಇನ್ನೂ ಅಲ್ಲಿಯೇ ಅಲೆದಾಡುತ್ತಿದೆ. ಪ್ರತಿ ರಾತ್ರಿ ಸಮಯ 10 ಗಂಟೆ ಆದ್ಮೇಲೆ ಆ ಮರದ ಕಡೆಯಿಂದ ನಿಧಾನವಾಗಿ ಒಂದು ಅಳುವ ಶಬ್ದ ಬರುತ್ತಿತ್ತು. ಉಳಿಸಿ, ಉಳಿಸಿ. ಮೊದಲು ಆ ಶಬ್ದ ನಿಧಾನವಾಗಿ ಬರುತ್ತದೆ. ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಜೋರಾಗಿ ಹೋಗುತ್ತೆ. ಆದ್ರೆ ಯಾರಾದರೂ ಹತ್ತಿರ ಹೋದರೆ ಅದು ಅಚಾನಕ್ ನಿಲ್ಲುತ್ತದೆ. ಒಮ್ಮೆ ಇಬ್ಬರು ಯುವಕರು ಧೈರ್ಯ ಮಾಡಿ ಆ ಮರದ ಹತ್ತಿರ ಹೋಗಿಯೇ ಬಿಟ್ಟರು. ಆ ರಾತ್ರಿ ಅವರು ಹಿಂತಿರುಗಲಿಲ್ಲ. 3 ದಿನಗಳ ನಂತರ ಅವರು ಕಾಡಿನೊಳಗಡೆ ಸಿಕ್ಕರು. ಆದ್ರೆ ಅವರು ಯಾರನ್ನೂ ಗುರುತಿಸಲಿಲ್ಲ, ಮಾತನಾಡಲಿಲ್ಲ. ಅವರು ಕೇವಲ ಒಂದೇ ಪದ ಹೇಳುತ್ತಿದ್ದರು: ಅವಳು, ಅವಳು. ಈ ಎಲ್ಲಾ ಘಟನೆಗಳು ಊರಿನ ಜನರಲ್ಲಿ ಭಯವನ್ನು ಹೆಚ್ಚಿಸಿತು. ಆ ಊರಿನಲ್ಲಿ ಮಧು ಅನ್ನೋ ಹುಡುಗ ಇದ್ದ. ಅವನು ನಗರದಲ್ಲಿ ಓದಿ ಬಂದಿದ್ದ. ಹೀಗಾಗಿ ಅವನಿಗೆ ಈ ಭೂತ ಪ್ರೇತಗಳ ಕಥೆಗಳು ನಂಬಿಕೆ ಇರಲಿಲ್ಲ. ಒಂದು ದಿನ ಅವನು ತನ್ನ ಸ್ನೇಹಿತರ ಜೊತೆ ಮಾತನಾಡುತ್ತಿದ್ದಾಗ ಅವರು ಈ ಆಲದ ಮರದ ಕತೆ ಹೇಳಿದರು. ಮಧು ನಕ್ಕು ಬಿಟ್ಟ. ನೀವು ಎಲ್ಲರೂ ಹಳೆಯ ಕಾಲದವರಂತೆ ಯೋಚಿಸ್ತಾ ಇದ್ದೀರಾ. ಇದು ಸೈನ್ಸ್ ಎಕ್ಸ್ಪ್ಲೇನ್ ಮಾಡಬಹುದಾದ ವಿಷಯ. ಆದ್ರೆ ಒಳಗಿನಿಂದ ಅವನಿಗೆ ಒಂದು ಕುತೂಹಲ ಶುರುವಾಯಿತು. ನಿಜವಾಗಿಯೂ ಅಲ್ಲಿ ಏನಿದೆ? ಆ ಪ್ರಶ್ನೆ ಅವರ ಮನಸ್ಸನ್ನು ಬಿಡಲಿಲ್ಲ. ಆ ರಾತ್ರಿ ಗ್ರಾಮ ಸಂಪೂರ್ಣ ನಿಶ್ಶಬ್ದವಾಗಿತ್ತು. ಗಡಿಯಾರ 10 ಹೊಡೆದಾಗ ಮಧು ನಿಧಾನವಾಗಿ ಮನೆ ಬಿಟ್ಟು ಹೊರಟ. ಆಕಾಶದಲ್ಲಿ ಚಂದ್ರ ಇದ್ದರೂ ಮೋಡಗಳು ಅದನ್ನು ಮುಚ್ಚಿಕೊಂಡಿದ್ದವು. ರಸ್ತೆಗಳಲ್ಲಿ ಯಾರೂ ಇರಲಿಲ್ಲ. ಮಧು ಆಲದ ಮರದ ಕಡೆ ನಡೆದು ಹೋದ. ಅವನು ಹತ್ತಿರ ಬಂದಂತೆ ತಂಪಾದ ಗಾಳಿ ಶುರುವಾಯಿತು. ಆದರೆ ವಿಚಿತ್ರ ಏನಂದ್ರೆ, ಆ ಗಾಳಿ ಸುತ್ತಮುತ್ತ ಇರಲಿಲ್ಲ. ಕೇವಲ ಆ ಆಲದ ಮರದ ಹತ್ತಿರ ಮಾತ್ರ ಇತ್ತು. ಮಧುವಿನ ಹೃದಯ ಸ್ವಲ್ಪ ವೇಗವಾಗಿ ತಡಕಾಡತೊಡಗಿತು. ಆದರೆ ಅವನು ಹಿಂಜರಿಯಲಿಲ್ಲ. ನಾನು ನೋಡಲೇಬೇಕು ಇದು ಏನು ಅಂತ ಎಂದುಕೊಂಡು ಅವನು ಮುಂದೆ ಹೋದ. ಹಠಾತ್ ಒಂದು ಶಬ್ದ, ಉಳಿಸಿ. ಮಧು ನಿಂತ. ಮತ್ತೆ ಶಬ್ದ ಕೇಳಿಸಿತು, ಉಳಿಸಿ. ಈ ಬಾರಿ ಸ್ಪಷ್ಟವಾಗಿ ಕೇಳಿಸಿತು. ಅದು ಮರದ ಕೆಳಗಿನಿಂದ ಬರುತ್ತಿತ್ತು. ಮಧು ನಿಧಾನವಾಗಿ ಆ ಕಡೆ ನಡೆದು ಹೋದ. ಅವನ ಕಾಲಿನ ಕೆಳಗೆ ಒಣ ಎಲೆಗಳು ಕುಚ್ಚುತ್ತಾ ಶಬ್ದ ಮಾಡುತ್ತಿದ್ದವು. ಮರದ ಬೇರುಗಳ ನಡುವೆ ನೋಡಿದಾಗ ಒಬ್ಬ ಹೆಂಗಸು ಕುಳಿತಿದ್ದಳು. ಅವಳು ತಲೆ ಕೆಳಗೆ ಹಾಕಿಕೊಂಡು ಅಳುತ್ತಿದ್ದಳು. ಅವಳ ಕೂದಲು ಮುಖ ಮುಚ್ಚಿಕೊಂಡಿತ್ತು. ಮಧು ಹತ್ತಿರ ಹೋದ. ನೀವು ಯಾರು ಎಂದು ಕೇಳಿದ. ಅವಳು ನಿಧಾನವಾಗಿ ಹೇಳಿದಳು, ನನ್ನನ್ನು ಉಳಿಸಿ. ಅವಳ ಧ್ವನಿ ತುಂಬಾ ದುಃಖದಿಂದ ಕೂಡಿತ್ತು. ಮಧುವಿಗೆ ಕರುಣೆ ಬಂತು. ಏನಾಯ್ತು? ನಾನು ಸಹಾಯ ಮಾಡ್ತೀನಿ ಎಂದು ಹೇಳಿದ. ಅವನು ಇನ್ನೂ ಹತ್ತಿರ ಹೋದ. ಅವಳು ನಿಧಾನವಾಗಿ ತಲೆ ಎತ್ತಿದಳು. ಆ ಕ್ಷಣ ಎಲ್ಲವೂ ಬದಲಾಯಿತು. ಅವಳ ಮುಖ ಮಾನವೀಯವಾಗಿರಲಿಲ್ಲ. ಕಣ್ಣುಗಳು ಸಂಪೂರ್ಣ ಕಪ್ಪು, ಮುಖದಲ್ಲಿ ವಿಚಿತ್ರ ನಗು. ಮಧು ಒಂದು ಹೆಜ್ಜೆ ಹಿಂದಕ್ಕೆ ಹೋದ. ಅವಳ ಧ್ವನಿ ಬದಲಾಗಿತು. ನೀನು ಬಂದೆಯಲ್ಲ? ಅದು ಈಗ ಮಾನವನ ಧ್ವನಿ ಇರಲಿಲ್ಲ. ಈಗ ನೀನು ಹೋಗೋದಿಲ್ಲ. ಅವಳ ಕೈಗಳು ಅಸಾಧಾರಣವಾಗಿ ಉದ್ದವಾಗುತ್ತಾ ಮಧುವಿನ ಕಡೆ ಚಾಚಿದವು. ಮಧು ಭಯದಿಂದ ಓಡಲು ಶುರು ಮಾಡಿದ. ಅವನು ಎಷ್ಟು ವೇಗವಾಗಿ ಓಡಿದರೂ ಮರ ಮತ್ತೆ ಮತ್ತೆ ಅವನ ಮುಂದೆ ಕಾಣಿಸುತ್ತಿತ್ತು. ಎಡಕ್ಕೆ ಓಡಿದ, ಮರ ಅಲ್ಲಿಯೂ ಇತ್ತು. ಬಲಕ್ಕೆ ಓಡಿದ, ಮತ್ತೆ ಮರ ಅಲ್ಲಿ ಇತ್ತು. ಅವನು ಸುತ್ತುತ್ತಾ ಸುತ್ತುತ್ತಾ ಅದೇ ಜಾಗಕ್ಕೆ ಮರಳಿ ಬರುತ್ತಿದ್ದ. ಇದು ಹೇಗೆ ಸಾಧ್ಯ ಎಂದು ಕೂಗಿದ. ಆದರೆ ಉತ್ತರ ಯಾರೂ ಕೊಡಲಿಲ್ಲ. ಕೇವಲ ಆ ಹೆಂಗಸಿನ ನಗು ಮತ್ತೆ ಉಳಿಸಿ, ಉಳಿಸಿ ಅನ್ನೋ ಶಬ್ದ. ಆ ರಾತ್ರಿ ಮಧು ಮರದ ಕೆಳಗೆ ಕಾಣೆಯಾಗಿದ್ದ. ಮುಂದಿನ ಬೆಳಗ್ಗೆ ಊರಿನವರು ಹುಡುಕಲು ಹೋದರು. ಆಲದ ಮರದ ಹತ್ತಿರ ಮಧು ಸಿಕ್ಕನು. ಆದ್ರೆ ಅವನು ಹಿಂದಿನ ಮಧು ಇರಲಿಲ್ಲ. ಅವನು ಯಾರನ್ನೂ ಗುರುತಿಸಲಿಲ್ಲ, ಮಾತನಾಡಲಿಲ್ಲ.
ಕೇವಲ ಖಾಲಿ ಕಣ್ಣುಗಳಿಂದ ನೋಡುತ್ತಿದ್ದ. ಆ ದಿನದ ನಂತರ ಪ್ರತಿ ರಾತ್ರಿ ಸಮಯ 10 ಗಂಟೆ ಆದ್ಮೇಲೆ ಆ ಆಲದ ಮರದ ಕೆಳಗಿನಿಂದ 2 ಧ್ವನಿಗಳು ಕೇಳಿಸುತ್ತವೆ. ಒಂದು ಆ ಹೆಂಗಸಿನ ಅಳು, ಮತ್ತೊಂದು ಮಧುವಿನ ದನಿ. ಉಳಿಸಿ ಕೊನೆಯ ಸಾಲು. ಕೆಲವು ಶಬ್ದಗಳು ಸಹಾಯಕ್ಕಾಗಿ ಕೇಳಿಸುತ್ತವೆ, ಆದರೆ ನಿಜದಲ್ಲಿ ಅವು ನಿಮ್ಮನ್ನೇ ತಮ್ಮೊಳಗೆ ಸೆಳೆಯಲು ಕಾಯುತ್ತಿರುತ್ತವೆ. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ಹಿರಿಯರು ಯಾರಾದರೂ ಇಂತಹ ಜಾಗದಲ್ಲಿ ತೊಂದರೆ ಇದೆ ಹೋಗಬೇಡಿ ಎಂದು ಹೇಳಿದರೆ ಅವರ ಅನುಭವಕ್ಕೆ ನಾವು ಗೌರವ ಕೊಟ್ಟು ತೊಂದರೆಯಾಗುವ ಜಾಗಗಳಿಗೆ ಹೋಗುವುದು ಒಳ್ಳೆಯದಲ್ಲ ಎಂದು ತಿಳಿದುಕೊಳ್ಳಬೇಕು. ಅಪಾಯವು ಇದೆ ಎಂದು ಗೊತ್ತಿದ್ದರೂ ನಾವು ಹೋಗುವುದು ಒಳ್ಳೆಯದಲ್ಲ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಅದ್ಭುತವಾದ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.